ನಮಸ್ಕಾರ ಎಲ್ಲರಿಗೂ. ನಾನು ಮಾರುತಿ ಕಿಲ್ಲೇದಾರ್. ವೆಲ್ಕಮ್ ಟು ಕಿಲ್ಲೇದಾರ್ ಟಾಕ್ಸ್. ನಿಮ್ಗೆಲ್ಲ ಗೊತ್ತಿರೋದೆ ಆಪರೇಷನ್ ಸಿಂಧೂರ್ ಆಗಿರೋದು. ಆದ್ರೆ ಸದ್ಯದಲ್ಲಿ ಆಪರೇಷನ್ ಸಿಂಧೂರು 2.0 ಆಗಬಹುದು. ತುಂಬಾ ನ್ಯೂಸ್ ಹೊರಡ್ತೈತೆ. ಅದೇ ವಿಷಯನ ನಿಮ್ಗೆ ಇವತ್ತು ಹೇಳ್ತೀನಿ ನಾನು. ಏನಪ್ಪಾ ಇದು ಅಂತಂದ್ರೆ, ಇತ್ತೀಚೆಗೆ US ಅಲ್ಲಿ ಒಂದು ಥಿಂಕ್ ಟ್ಯಾಂಕ್ ಐತೆ. ಅದು ರಿಪೋರ್ಟ್ ನ ಪಬ್ಲಿಷ್ ಮಾಡ್ಬಿಟ್ಟೈತೆ. ಏನ್ ರಿಪೋರ್ಟ್ ಅಂದ್ರೆ, ನೆಕ್ಸ್ಟ್ 5 ವರ್ಷದಲ್ಲಿ ಇಂಡಿಯಾ ಪಾಕಿಸ್ತಾನ್ ಅಥವಾ ಇಂಡಿಯಾ ಪಾಕಿಸ್ತಾನ್ ಚೀನಾ ಈ ಮಧ್ಯದಲ್ಲಿ ಒಂದು ಮೇಜರ್ ವಾರ್ ಆಗತ್ತೆ ಅಂತ. ಇದನ್ನ US ಥಿಂಕ್ ಟ್ಯಾಂಕ್ ಪಬ್ಲಿಷ್ ಮಾಡಿರೋದು. ಮತ್ತಿದು ಇಂಟರ್ ನ್ಯಾಷನಲ್ ರಾಜಕೀಯದಲ್ಲಿ ಐತಲ್ಲ, ಈ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಐತಲ್ಲ, ಅಲ್ಲಿ ತುಂಬಾ ನ್ಯೂಸ್ ಆಗ್ತೈತಿ ಇತ್ತೀಚೆಗೆ. ಈ ತರ ಮೇಜರ್ ಅಪ್ಡೇಟು ನಮ್ಮ ಇಂಡಿಯಾ ಪಾಕಿಸ್ತಾನದಲ್ಲಿ ನಾವು ನೋಡ್ತಿದೀವಿ ಇವಾಗ ಪ್ರೆಸೆಂಟ್ ಆಗಿ. ನಿಮ್ಗೆಲ್ಲಾ ಗೊತ್ತಿರೋ ವಿಷಯನೇ. ಏನಂದ್ರೆ, ಯಾವಾಗ ನಮ್ದು ಆಪರೇಷನ್ ಸಿಂಧೂರ್ ಆಯ್ತಲ್ಲ, ಅವಾಗ ಪಾಕಿಸ್ತಾನ ಹೀನವಾಗಿ ಸೋತಿದ್ದು ಎಲ್ಲರಿಗೂ ಗೊತ್ತು. 11 ಇಯರ್ ಬೇಸ್ ಡಿಸ್ಟ್ರಾಯ್ ಆಗಿದ್ದು ಗೊತ್ತು ನಿಮ್ಗೆ. ಈ ಎಲ್ಲದರ ಮಧ್ಯದಲ್ಲಿ ಆಯ್ತಾ, ಇವಾಗ ಪ್ರೆಸೆಂಟ್ ಆಗಿ ನ್ಯೂಸ್ ಬರ್ತಿರೋದು ಏನಂದ್ರೆ, ಪಾಕಿಸ್ತಾನ ನಮ್ಮ ಗುಜರಾತ್ ರಾಜ್ಯ ಐತಲ್ಲ, ಅಲ್ಲಿ ಒಂದು ಸರ್ಕ್ರಿಕ್ ಅಂತ ಒಂದು ಪ್ಲೇಸ್ ಬರುತ್ತೆ. ಆ ಪ್ಲೇಸ್ ಹತ್ರ ಅವ್ರದ್ದು ಆರ್ಮಿ ಬಿಲ್ಡಪ್ ಮಾಡ್ತೈತೆ, ಆರ್ಮಿನ ಜಾಸ್ತಿ ಮಾಡ್ತೈತೆ ಇಲ್ಲಿ ಅಂತ ನ್ಯೂಸ್ ಬಂದೈತೆ. ಈ ನ್ಯೂಸ್ ಬಂದಿದ್ದ ಹಿನ್ನೆಲೆಯಲ್ಲೇ ನಮ್ಮ ರಾಜನಾಥ್ ಸಿಂಗ್ ಅವರು, ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಆದಂತ ರಾಜನಾಥ್ ಸಿಂಗ್ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ. ಈ ತರ ಏನಾದ್ರೂ ಹುಚ್ಚುತನ ಮಾಡಿದ್ರೆ ನೆಕ್ಸ್ಟ್ ನೀವು ಕರಾಚಿ ಕಳ್ಕೊಬೇಕಾಗತ್ತೆ ಅಂತ ಹೇಳಿ ವಾರ್ನ್ ಮಾಡಿದಾರ. ಒಂದು ಇದ್ರ ಹಿಂದ್ಗಡೆ ಎಲ್ಲ ಒಂದು ಲೆಕ್ಕದಲ್ಲಿ ನಿಮ್ಗೆ ನೋಡ್ಬೇಕಂದ್ರೆ, ನಿಮ್ ಮೈಂಡ್ ಅಲ್ಲಿ ಎಲ್ಲರಿಗೂ ಒಂದು ಕ್ವಶನ್ ಬರ್ಬೋದು ನಿಮ್ಗೆ. ಮೇನ್ ಕ್ವಶನ್ ಏನ್ ಗೊತ್ತಾ, ಯಾಕೆ ಪಾಕಿಸ್ತಾನ್ ಪದೇ 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 ಇಂಡಿಯಾ ಮೇಲೆ ವಾರಿಗೆ ಬರುತ್ತೆ? ಎಲ್ಲರಿಗೂ ಗೊತ್ತು ಯಾವ ವಾರು ವಿನ್ ಆಗಿಲ್ಲ, ಆದ್ರೂ ಪದೇ 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 ನಮ್ಮ ಮೇಲೆ ಯಾಕೆ ವಾರ್ಗ್ ಬರುತ್ತೆ ಅಂತ ನಿಮ್ಗೊಂದು ಕ್ವಶನ್ ಬಂದ್ರೆ, ಇದು ಸಾಮಾನ್ಯರಿಗೆ ಯಾರಿಗೂ ವಿಷಯನೇ ಗೊತ್ತಿರಲ್ಲ. ಇದ್ರದ್ದು ಮೇನ್ ವಿಷಯ ಏನ್ ಗೊತ್ತಾ, ಅಲ್ಲಿರೋ ಆರ್ಮಿ. ನಮ್ಮ ಭಾರತದಲ್ಲಿ ಭಾರತ ಸರ್ಕಾರ ಏನ್ ಡಿಸಿಷನ್ ತಗೊಳತ್ತಲ್ಲ, ಆ ಡಿಸಿಷನ್ ಮೇಲೆ ನಮ್ಮ ಸೈನ್ಯ ವರ್ಕ್ ಮಾಡತ್ತೆ. ನಮ್ಮ ಸೆಂಟ್ರಲ್ ಅಲ್ಲಿ ಪ್ರಧಾನ ಮಂತ್ರಿಗಳು ಏನ್ ಡಿಸಿಷನ್ ತಗೋತಾರೆ ಅದ್ರ ಮೇಲೆ ನಮ್ಮ ಆರ್ಮಿ ವರ್ಕ್ ಮಾಡತ್ತೆ. ಬಟ್ ಪಾಕಿಸ್ತಾನದಲ್ಲಿ ಹೇಳ್ಕೊಳಕ್ ಮಾತ್ರ ಡೆಮೋಕ್ರಸಿ ಉಳ್ದೈತೆ. ಲಾಸ್ಟ್ ಒಂದು 30-40 ವರ್ಷ ಆಯ್ತು. ಪಾಕಿಸ್ತಾನದಲ್ಲಿ ರಿಯಲ್ ಕಿಂಗ್ ಯಾರಪ್ಪ ಅಂದ್ರೆ ಆರ್ಮಿ ಜನರಲ್. ಇವಾಗ ಪ್ರೆಸೆಂಟ್ ಆಗಿ ಆಸಿಫ್ ಮುನೀರ್ ಅಂತ ಇದ್ದಾರೆ. ಅಲ್ಲಿ ಪ್ರೆಸೆಂಟ್ ಆಗಿ ಪ್ರೈಮ್ ಮಿನಿಸ್ಟರ್ ಇರೋದು ನವಾಬ್ ಶರೀಫ್. ಬಟ್ ನವಾಬ್ ಶರೀಫ್ ಬೆಲೆನೇ ಇಲ್ಲ ಅಲ್ಲಿ. ಮೇನ್ ಬೆಲೆ ಇರೋದು ಆಸಿಫ್ ಮುನೀರ್. ನಿಮ್ಗೆಲ್ಲ ಅಬ್ಸರ್ವ್ ಮಾಡಿರ್ಬೋದು ನೀವು. ಮೊನ್ನೆ USA ಡೊನಾಲ್ಡ್ ಟ್ರಂಪ್ ಮೀಟ್ ಆಗಕ್ಕೆ 2-3 ಸಾರಿ ಆಸಿಫ್ ಮುನೀರ್ ಹೋಗಿದ್ದ. ಹಿ ಇಸ್ ದ ಕಿಂಗ್ ಅಂತ ಕರೀತಾರೆ ಪಾಕಿಸ್ತಾನದಲ್ಲಿ. ಸೊ ಏನಾಗತ್ತಂದ್ರೆ, ಪಾಕಿಸ್ತಾನದಲ್ಲಿ ಒಂದು ಜನರಿಗೆ ಹೆಂಗೆ ಸುಳ್ಳು ಹೇಳಿ ಜೀವನನ ನಡೆಸ್ತಿದ್ದಾರೆ ಅಂತ ನಿಮ್ಗೆ ಹೇಳ್ತೀನಿ ನಾನು. ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ ಅವಾಗ ಅರ್ಥ ಆಗತ್ತೆ. ನಮ್ಮ ಇಂಡಿಯಾದಲ್ಲಿ ಏನ್ ಮಾಡ್ತೀವಿ ನಾವು, ರೋಡ್ ಸರಿ ಇಲ್ಲ, ನೀರ್ ಸರಿ ಇಲ್ಲ, ನೀರ್ ಸರಿ ಬರ್ತಿಲ್ಲ, ಗೋರ್ಮೆಂಟ್ ಕರೆಕ್ಟ್ ಆಗಿ ವರ್ಕ್ ಮಾಡ್ತಿಲ್ಲ ಅಂದ್ರೆ ನಾವ್ ಎಲ್ಲಿ ಹೋಗ್ತೀವಿ, ಗೋರ್ಮೆಂಟ್ ಅಪೋಸಿಟ್ ಸ್ಟ್ರೈಕ್ ಮಾಡ್ತೀವಿ. ಬಟ್ ಪಾಕಿಸ್ತಾನದಲ್ಲಿ ಹೆಂಗಂದ್ರೆ, ಏನು ಸರಿ ಇಲ್ಲ ಅಂದ್ರೆ ಆರ್ಮಿ ಅಪೋಸಿಟ್ ಸ್ಟ್ರೈಕ್ ಸ್ಟಾರ್ಟ್ ಆಗತ್ತೆ. ಆರ್ಮಿಯಿಂದಾನೇ ಆಗ್ತೈತೆ ಅಂತ ಅಲ್ಲಿ ಯೂತ್ಗೆಲ್ಲ ಗೊತ್ತಾಗ್ಬಿಟ್ಟೈತೆ. ಸೊ ಆರ್ಮಿ ಅಪೋಸಿಟ್ ಸ್ಟ್ರೈಕ್ ಸ್ಟಾರ್ಟ್ ಆದ ತಕ್ಷಣ ಆರ್ಮಿ ಅವ್ರು ಫಸ್ಟ್ ಮಾಡೋದು ಏನ್ ಗೊತ್ತಾ, ಇಂಡಿಯಾದವ್ರ ಜೊತೆ ಯುದ್ಧಕ್ಕಿಳಿಯೋದು. ಯಾಕಂದ್ರೆ ಅಲ್ಲಿರೋ ಜನಕ್ಕೆ, ಈಗ ಎಕ್ಸಾಂಪಲ್ ಅಪ್ಪ, ನೀನ್ ಹೋದೆ, ನಂಗೆ ರೋಡ್ ಸರಿ ಇಲ್ಲ ಆಯ್ತಾ, ನಂಗೆ ನೀರ್ ಬರ್ತಿಲ್ಲ, ನಂಗೆ ಕುಡಿಯಕ್ ಕೂಡ್ ಸಿಗ್ತಿಲ್ಲ, ತಿನ್ನಕ್ ಕೂಡ್ ಸಿಗ್ತಿಲ್ಲ ಅಂತ ನೀ ಅನ್ಕೋತೀಯ. ಇದನ್ನ ಹೋಗಿ ನೀ ಅಲ್ಲಿ ಹೇಳ್ಬೇಕಾದ್ರೆ ಅಲ್ಲಿ ಮೇಲ್ಗಡೆ ಬಾಸ್ ಇರ್ತಾನ, ಅವ್ನು ಹೇಳ್ತಾನೆ, ನಿಂಗೆ ಇದು ಬೇಕಾ, ಇಂಡಿಯಾದವ್ರು ಬಂದು ಹೊಡೆದ್ರೆ ನಮ್ನೆಲ್ಲಾ ಸಾಯಿಸ್ಬಿಡ್ತಾರೆ, ಅದು ಬೇಕಾ ಅಂತ ಕೇಳ್ತಾರೆ. ಅವಾಗ ಅಲ್ಲಿ ಮುಗ್ಧ ಜನ ಏನ್ ಮಾಡ್ತಾರೆ, ಇದೇ ಅನ್ಕೊಳ್ಳೋದು, ಆರ್ಮಿಯವರು ಸಪೋರ್ಟ್ ಮಾಡ್ತಾರೆ ಅಂತ. ಮತ್ತೆ ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ ನಿಮಗೆ, ಪಾಕಿಸ್ತಾನದಲ್ಲಿ ಪ್ರೆಸೆಂಟ್ ಆಗಿ ನಮ್ಮಲ್ಲಿ ಬಜೆಟ್ ಅಲೋಕೇಶನ್ ಆಗತ್ತಲ್ಲ, ನಮ್ ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಅಲೋಕೇಶನ್ ಆಗತ್ತಲ್ಲ, ಅಲ್ಲಿ ಹೆಂಗಂದ್ರೆ ಎಲ್ಲರಿಗೂ ಸಮಾನವಾಗಿ ಹಂಚ್ತಾರೆ, ಆರ್ಮಿಗೂ 1% ಅಂತ ಕೊಡ್ತಾರೆ, ಎಷ್ಟು ಡೆವಲಪ್ಮೆಂಟ್ ಬೇಕು ಎಷ್ಟು ಬೇಕು ಅಂತ. ಬಟ್ ಪಾಕಿಸ್ತಾನದಲ್ಲಿ ಹಂಗಲ್ಲ. ಮೆಜಾರಿಟಿ ಆಫ್ ಬಜೆಟ್ ಎಲ್ಲ ಹೋಗೋದು ಪಾಕಿಸ್ತಾನದ ಆರ್ಮಿಗೆ. ಅವರೆಲ್ಲ ತಿಂದು ತೇಗಿ ಆಗಿ ಉಳಿದಿತ್ತು ಅಲ್ಲಿ ಜನಕ್ಕೆ ಬರೋದು. ಇದೇ ಮೇನ್ ರೀಸನ್. ಇವಾಗ ನೆಕ್ಸ್ಟ್ ಸರ್ಕ್ರಿಕಲ್ ಯಾಕೆ ಆಗ್ತೈತೆ ಅಂದ್ರೆ, ಪಾಕಿಸ್ತಾನಕ್ಕೆ ಗೊತ್ತಾಗ್ಬಿಡ್ತು, ಅಲ್ಲಿರೋ ಜನಕ್ಕೆ ಗೊತ್ತಾಗೈತೆ ಏನಂದ್ರೆ, ನಾವು ಯುದ್ಧದಲ್ಲಿ ಗೆದ್ದಿಲ್ಲ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಐತೆ, ಎಷ್ಟೇ ಅವರು ಸುಳ್ಳು ಹೇಳಿ ನಾವು ಅಷ್ಟು ಹೊಡೆದ್ವಿ ಇಷ್ಟು ಹೊಡೆದ್ವಿ ಅಂತ, ಬಟ್ ರಿಯಾಲಿಟಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಡತ್ತೆ. ಹಂಗಾಗಿ ಪಾಕಿಸ್ತಾನ ಜನ ಇವಾಗ ರೊಚ್ಚಿಗೇಳ್ತಾವ್ರೆ, ಗಲಾಟೆ ಮಾಡ್ತಾವ್ರೆ. ಅದಕ್ಕೋಸ್ಕರ ಇವಾಗ ನೆಕ್ಸ್ಟ್ ಅದನ್ನ ಡೈವರ್ಟ್ ಮಾಡಕ್ಕೆ ಇಂಡಿಯಾ ಜೊತೆ ಒಂದು ಸ್ಮಾಲ್ ಸ್ಕೇಲ್ ಮತ್ತೊಂದು ವಾರ್ ಆಗತ್ತೆ ಅಂತ ಹೇಳಿ ಎಲ್ಲ ಕಡೆ ಪ್ರೆಡಿಕ್ಷನ್ ಬರ್ತೈತಿದ್ವು. ಇದು ಒಂದಾಯ್ತು. ಇನ್ನೊಂದೇನ್ ಗೊತ್ತಾ, ಮೇನ್ ಇಂಪಾರ್ಟೆಂಟ್ ಇರೋದಂದ್ರೆ, ಯಾವಾಗ್ಲೂ ನೀವು ಅನ್ಕೋತೀರ ಒಂದೇ, ನಮ್ಗೆ ಕಾಶ್ಮೀರ ಜೊತೆ ಫೈಟ್ ಐತೆ, ಕಾಶ್ಮೀರ ಇರೋ ಪ್ಲೇಸ್ ಅಲ್ಲಿ ನಮಗೂ ಪಾಕಿಸ್ತಾನಕ್ಕೆ ಫೈಟ್ ಐತಿ ಅಂತ. ಈ ಫೈಟ್ ಯಾವತ್ತೂ ಮುಗಿಯಲ್ಲ.
ಯಾಕಂದ್ರೆ ಪಾಕಿಸ್ತಾನದಲ್ಲಿ ಆರ್ಮಿ ಎಲ್ಲಿ ತನಕ ಇರತ್ತಲ್ಲ ಅಲ್ಲಿ ತನಕ ಅದು ಒಂದಲ್ಲ ಒಂದು ಜಗಳ ತೆಗಿಲೇಬೇಕು. ಯಾಕೆ ತೆಗಿಬೇಕಂದ್ರೆ ಅಲ್ಲಿ ಇರೋ ಜನಕ್ಕೆ ಮಂಗ ಮಾಡಕ್ಕೆ, ಅವ್ರು ಚೆನ್ನಾಗಿರಕ್ಕೆ, ಮೇಲ್ಗಡೆ ಆಫೀಸರ್ ಇರ್ತಾರಲ್ಲ ಅವ್ರೆಲ್ಲ ಚೆನ್ನಾಗಿರಕ್ಕೆ. ಎಕ್ಸಾಂಪಲ್ ಇವಾಗ ಗುಜರಾತ್ ಅಲ್ಲಿ ಜುನಾಗಢ್ ಅಂತ ಒಂದು ಪ್ಲೇಸ್ ಬರುತ್ತೆ. ಇವು ಎರಡು ಪ್ಲೇಸ್ 2019 ಇಮ್ರಾನ್ ಖಾನ್ PM ಆಗಿದ್ರು ಪಾಕಿಸ್ತಾನದಲ್ಲಿ. ಆ ಟೈಮ್ ಅಲ್ಲಿ ಪಾಕಿಸ್ತಾನದವ್ರು ಒಂದು ಹೊಸ ಮ್ಯಾಪ್ ನ ರಿಲೀಸ್ ಮಾಡ್ತಾರೆ. ಆ ಮ್ಯಾಪ್ ಅಲ್ಲಿ ನಮ್ಮ ಇಂಡಿಯಾ ಎರಡು ಪ್ಲೇಸ್ ಸೇರಿಸಿರ್ತಾರೆ. ಅಲ್ಲಿಂದ ಕಂಪ್ಲೀಟ್ ಸ್ಟಾರ್ಟ್ ಆಗಿ 1958ರಿಂದ ಸರ್ ಕ್ರಿಕ್ಕು ನಂಗ್ ಸೇರಿದ್ದು ಅಂತ ಪಾಕಿಸ್ತಾನ ಹೇಳ್ಕೊಂಡ್ ಬರ್ತೈತೆ. ಅದಕ್ಕೆ ರಾಜನಾಥ್ ಸಿಂಗ್ ಅವ್ರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ. ನೀವೇನಾದ್ರೂ ಈ ತರ ಹುಚ್ಚುತನ ಮಾಡಿದ್ರೆ ಕರಾಚಿ ಸೀದಾ ನನ್ ರೋಡಲ್ಲೇ ಐತೆ ಅಂತ. ಇದ್ರ ಮೀನಿಂಗ್ ಏನ್ ಗೊತ್ತಾ? ಪ್ರೆಸೆಂಟ್ ಆಗಿ ಆಯ್ತಾ ಪಾಕಿಸ್ತಾನದು ಕ್ಯಾಪಿಟಲ್ ಬಂದು ಇಸ್ಲಾಮಾಬಾದ್, ಬಟ್ ಮೇನ್ ಈ ಬಿಸ್ನೆಸ್ ಇದೆಲ್ಲ ನಡೆಯೋದು ಕರಾಚಿಯಲ್ಲಿ. ನಮ್ಮಲ್ಲಿ ಹಿಂಗೆ ಬಾಂಬೆ ಐತಲ್ಲ ಇಂಪಾರ್ಟೆಂಟ್, ಹಂಗೆ ಆಯ್ತಾ. ಅದಕ್ಕೆ ಏನಂದ್ರೆ ನಮ್ಮ ಸರ್ ಕ್ರಿಕ್ ಇಂದ ಕರಾಚಿ ಬರೀ 200 ಕಿಲೋಮೀಟರ್ ಐತೆ. ನಮ್ ಜೆಟ್ ರಫಾಲ್ ಏನಾದ್ರು ಟೇಕ್ ಅಪ್ ಆದ್ರೆ ಬರೀ 10 ನಿಮಿಷ ಅದನ್ನ ರೀಚ್ ಆಗಕ್ಕೆ. ಪ್ಲಸ್ ಇನ್ನೊಂದು ನೇವಿನೂ ರೀಚ್ ಆಗುತ್ತೆ. ಯಾಕಂದ್ರೆ ಕರಾಚಿ ಒಂದು ಪೋರ್ಟ್ ಸಿಟಿ ಅದು. ಅದಕ್ಕೋಸ್ಕರ ಹೇಳವ್ರೆ, ನೀನೇನಾದ್ರೂ ನೆಕ್ಸ್ಟ್ ಈ ತರ ಹುಚ್ಚುತನ ಮಾಡಿದ್ರೆ ಇಡೀ ಮ್ಯಾಪೇ ಚೇಂಜ್ ಮಾಡ್ಬಿಡ್ತೀನಿ ಅಂತ ಹೇಳವ್ರೆ ರಾಜನಾಥ್ ಸಿಂಗ್ ಅವ್ರ. ಮೊನ್ನೆ ಖಡಕ್ ಆಗಿ ವಾರ್ನ್ ಕೊಟ್ಟವ್ರೆ. ಇದ್ರ ಹಿಂದೆ ಎಲ್ಲ ನೋಡ್ಬೇಕಂದ್ರೆ ನಾವು 1965ರಲ್ಲೇ ಲಾಹೋರ್ ರೀಚ್ ಆಗಿತ್ತು ನಮ್ಮ ಆರ್ಮಿ. ಅವಾಗಿನ ರಾಜಕೀಯ ಸನ್ನಿವೇಶಗಳಿಗೋಸ್ಕರ ವಾಪಸ್ ಬಂತು. ಬಟ್ ಆಗಿನ 1965 ವಾರಲ್ಲಿ ಲಾಹೋರ್ನ ರೀಚ್ ಆಗಿದ್ವಿ ನಾವು. ಸೊ ಹಂಗೋಸ್ಕರ ಈಗ ಪ್ರೆಸೆಂಟ್ ಸಿಚುವೇಶನ್ ಹೆಂಗ್ ನಡೀತೈತಂದ್ರೆ ಅಲ್ಲಿರೋ ಜನಕ್ಕೆ ಮಂಗ ಮಾಡಕ್ಕೆ ನಮ್ ಜೊತೆ ಕಾಲ್ ಕೆದ್ಕೊಂಡ್ ಬರ್ತವ್ರೆ. ಇದಕ್ಕೋಸ್ಕರ ಮತ್ತೆ ಇನ್ನೊಂದು ನಿಮ್ಗೆ ತುಂಬಾ ಕ್ವಶನ್ ಬರ್ಬೋದು, ಯಾವಾಗ್ಲೇ ವಾರ ಆಗ್ಲಿ ಪಾಕಿಸ್ತಾನ ಹಿಂದೆ USA ನಿಂತ್ಕೊಳ್ಳುತ್ತೆ. ನಿಮ್ಗೆಲ್ಲರಿಗೂ ಗೊತ್ತದು. ಮೊನ್ನೆವರೆಗೂ ಟ್ರಂಪ್ ನಾನ್ ನಿಲ್ಸ್ದೆ ಅಂತ ಇದೇ ಬಡ್ಕೋತಿದ್ದ ಆಯ್ತಾ. ನಮ್ಮವ್ರು ಇಂಡಿಯಾದವ್ರು ನೀಟಾಗಿ ರಿಜೆಕ್ಟ್ ಮಾಡಿದ್ರ ಅದನ್ನ. ಇದು ಯಾಕೆ USA ಅದ್ರ ಹಿಂದೆ ನಿಂತ್ಕೊಳ್ಳುತ್ತೆ ಅಂದ್ರೆ USA ಯಾವಾಗ್ಲೂ ಬಿಸ್ನೆಸ್ ಮೈಂಡೆಡ್ ಪರ್ಸನ್. ಅದ್ ಹಂಗೆ ಅಲ್ಲಿ ಬ್ಯೂರೋಕ್ರಾಟ್ ಹೆಂಗ್ ರನ್ ಆಗತ್ತಂದ್ರೆ ಬಿಸ್ನೆಸ್ ಇಂದಾನೆ ನೋಡ್ತಾರೋ ಯಾವ್ದನ್ನೇ ನೋಡ್ಬೇಕಂದ್ರೆ. ಮುಂಚೆ ಪಾಕಿಸ್ತಾನ್ಗೆ ಯಾಕೆ ಅವಶ್ಯಕತೆ ಇತ್ತಂದ್ರೆ USA ಅಫ್ಘಾನಿಸ್ತಾನದವ್ರನ್ನ ಹೊಡೆಯಕ್ ಅವಶ್ಯಕತೆ ಇತ್ತು ಪಾಕಿಸ್ತಾನ. ಇವಾಗ ಪ್ರೆಸೆಂಟ್ ಆಗಿ ಇರಾನ್ ಹೊಡೆಯಕ್ಕಂತ USA ಪ್ಲಾನ್ ಮಾಡ್ತೈತೆ. ಅದೆಲ್ಲರಿಗೂ ಗೊತ್ತಾಗಿರೋ ವಿಷಯನೇ. ನೆಕ್ಸ್ಟ್ ಇನ್ನೊಂದು 5-6 ಇಯರ್ ಅಲ್ಲಿ ಇರಾನ್ USA ದೊಡ್ಡ ವಾರ ಆಗತ್ತಂತ ಎಲ್ಲರೂ ಪ್ರೆಡಿಕ್ಷನ್ ಮಾಡ್ತಾವ್ರೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಏನಾದ್ರು ವಾರ ಆದ್ರೆ ಇರಾನ್ ಜೊತೆ USA ಏರ್ ಬೇಸ್ ಬೇಕು ಆಯ್ತಾ, ಅಲ್ಲಿದ್ರು ಲಾಜಿಸ್ಟಿಕ್ ಸಪೋರ್ಟ್ ಬೇಕು, ಅಲ್ಲಿ ಎಲ್ಲಾನು ಈ ಸಪೋರ್ಟ್ ಮಾಡಕ್ಕೆ ಪಾಕಿಸ್ತಾನ್ ಬೇಕು. ಅದಕ್ಕೆ ಪಾಕಿಸ್ತಾನ್ಗೆ ಅವಾಗ ದುಡ್ಡು ಕೊಟ್ಟು ಏನೇನ್ ಬೇಕು ಸಮಾಧಾನ ಮಾಡಿ ಕಳಿಸ್ತಾ ಇರೋದು USA. ಇವೆಲ್ಲ ಹಿಂದ್ಗಡೆ ಗೇಮ್ ನಡೀತಿರೋದು. ಬಟ್ ನಮ್ಗ್ ಸಾಮಾನ್ಯರಿಗೆ ಏನ್ ಅನ್ಸತ್ತಂದ್ರೆ ಇದು ನಮಗೂ ಅಥವಾ ಪಾಕಿಸ್ತಾನ ಸಾಮಾನ್ಯ ಜನಕ್ಕೆ ಗಲಾಟೆ ಅನ್ಸತ್ತೆ. ಬಟ್ ರಿಯಲ್ ಆಗಿ ನಡೀತಿರೋದು ಇದು. ಅದಕ್ಕೋಸ್ಕರ ನೆಕ್ಸ್ಟ್ ಏನಾದ್ರು ಅಪ್ಡೇಟ್ ಅಂತ ಏನಾದ್ರು ಬಂದ್ರೆ ಆಯ್ತಾ. ಮತ್ತೊಂದು ಮೊನ್ನೆ 2008ರಲ್ಲಿ ನಮ್ಗೆ ಮುಂಬೈ ದಾಳಿ ಆಗಿತ್ತು. ಪಾಕಿಸ್ತಾನದವರೇ ಬಂದು ದಾಳಿ ಮಾಡಿದ್ರು. ಅವಾಗ ಹೋಮ್ ಮಿನಿಸ್ಟರ್ P. ಚಿದಂಬರಂ ಅವ್ರು ಇದ್ರು. ಅವ್ರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ. 2008ರಲ್ಲಿ ಪಾಕಿಸ್ತಾನದವರು ಬಂದು ನಮ್ಮ ತಾಜ್ ಮೇಲೆ ನಮ್ಮ ಮುಂಬೈ ಮೇಲೆ ಅಟ್ಯಾಕ್ ಮಾಡಿದಾಗ ಇಂಡಿಯಾ ವಾಪಸ್ ಅಟ್ಯಾಕ್ ಮಾಡಕ್ ರೆಡಿ ಇತ್ತು. ಬಟ್ ಅವಾಗ 2008ರಲ್ಲಿ USA ಬಂದ್ಬಿಟ್ಟು ಇಂಡಿಯಾಗೆ ಸ್ಟಾಪ್ ಮಾಡಿದ್ದು, ನೀವು ಅಟ್ಯಾಕ್ ಮಾಡಬೇಡಿ ಅಂತ. ಯಾಕಂದ್ರೆ 2008ರಲ್ಲಿ ಅಫ್ಘಾನಿಸ್ತಾನ್ ಮತ್ತೆ USA ವಾರ್ ನಡೀತಿತ್ತು ಜೋರಾಗಿ ತಾಲಿಬಾನ್ ಜೊತೆ. ಅದಕ್ಕೋಸ್ಕರ ಇವಾಗೂ ಅಷ್ಟೇ. ಮೊನ್ನೆ ನೀವೆಲ್ಲ ಕೇಳಿದಿರ 11 ಏರ್ ಬೇಸ್ ಅಲ್ಲಿ ಇವಾಗ ಒಂದು ನೂರ್ ಖಾನ್ ಏರ್ ಬೇಸ್ ಅಂತ ಇತ್ತು. ಅದ್ರ ಮೇಲೆ USA ನಮ್ಮ ಭಾರತದ್ದು ಬ್ರಹ್ಮೋಸ್ತ್ರ ಹೋಗಿ ಬಿದ್ದ ತಕ್ಷಣ USA ತುಂಬಾ ಪ್ಯಾನಿಕ್ ಆಗ್ಬಿಟ್ಟಿತ್ತು. ಯಾಕೆ ಗೊತ್ತಾ? ಆ ಏರ್ ಬೇಸ್ ನ ರೆಡಿ ಮಾಡಿದ್ದೆ USA. ಆ ಏರ್ ಬೇಸ್ ಅಲ್ಲಿ ಏನ್ ಅಕಾಮಿಡೇಷನ್ ಎಲ್ಲ ರೆಡಿ ಮಾಡಿದಾರಲ್ಲ ಅದೆಲ್ಲ USA ಮುಂದೆ ಸಪೋಸ್ ಏನಾದ್ರು ಇರಾನ್ ಜೊತೆ ಯುದ್ಧ ಆದ್ರೆ ಈ ಏರ್ ಬೇಸ್ ನಮಗ್ ಬೇಕು ಅಂತ ಹೇಳಿ ರೆಡಿ ಮಾಡಿರೋದು. ಅದಕ್ಕೋಸ್ಕರ USA ಪ್ಯಾನಿಕ್ ಆಗಿರೋದು. ಇದೊಂದು ಜ್ಞಾಪಕ ಇಟ್ಕೊಳ್ಳಿ ನಿಮ್ಗೆ. ಅದೇ ತರ ಈಗ ಏನ್ ಇನ್ಸಿಡೆಂಟ್ಸ್ ನಡೀತೈತಲ್ಲ, ಈ ಎಲ್ಲ ಇನ್ಸಿಡೆಂಟ್ಸ್ಗೆ ಒಂದು ಮೂಲ ಕಾರಣದಿಂದನೇ ಸ್ಟಾರ್ಟ್ ಆಗ್ತಿರೋದು ಆಯ್ತಾ. ಮೇನ್ ರೀಸನ್ ಯಾರಿಗೂ ಗೊತ್ತಿರಲ್ಲ, ಸಾಮಾನ್ಯ ವ್ಯಕ್ತಿಗಳಿಗೆ ಇದು ಯಾವುದೂ ಗೊತ್ತಿರಲ್ಲ. ಹಂಗಾಗಿ ದಯಮಾಡಿ ಮುಂದಿನ ವಿಡಿಯೋ ನಾನು ನೋಡಿ ನೀವು ಆಯ್ತಾ. ನೆಕ್ಸ್ಟ್ ಏನೇ ಅಪ್ಡೇಟ್ ಆದ್ರೂ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಮುಂದಿನ ವಿಡಿಯೋಗೆ.